ಹಿರಿಯರ ಪಾದಗಳನ್ನು ಸ್ಪರ್ಶಿಸಿ ಆಶೀರ್ವಾದ ಪಡೆಯುವ ಹಿಂದಿರುವ ವೈಜ್ಞಾನಿಕ ಸತ್ಯ. ಪಾದಸ್ಪರ್ಶವೆಂದರೆ ಏನು? ಪಾದಸ್ಪರ್ಶ ಟಚಿಂಗ್ ಫೀಟ್ ಎಂದರೆ ಹಿರಿಯರಿಗೆ ಗೌರವ ನೀಡುವ ಆಚರಣೆ ಮಾತ್ರವಲ್ಲ, ಇದು ಆತ್ಮಶಕ್ತಿ ಮತ್ತು ಆಧ್ಯಾತ್ಮದ ಸಂಪರ್ಕವಾಗಿದೆ. ಪರಂಪರೆಯ ಹಿನ್ನೆಲೆ. ಭಾರತೀಯ ಸಂಸ್ಕೃತಿಯಲ್ಲಿ ಪಾದಸ್ಪರ್ಶವನ್ನು ಸಂಸ್ಕಾರ, ಶ್ರದ್ಧೆ ಮತ್ತು ಆಧಾರದ ಸಂಕೇತವಾಗಿ ನೋಡಲಾಗುತ್ತದೆ. ಭಕ್ತಿಯೊಂದಿಗೆ ಶಕ್ತಿ ವಿನಿಮಯ. ಪಾದಸ್ಪರ್ಶ ಮಾಡುವಾಗ ಹಿರಿಯರ ಪಾದಗಳಿಂದ ಶಕ್ತಿಯ ಹರಿವು ನಮ್ಮ ದೇಹಕ್ಕೆ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ವೈಜ್ಞಾನಿಕ ದೃಷ್ಟಿಕೋನ. ಮಾನವ ಶರೀರದಲ್ಲಿ ನರ್ವ್ಸ್ ಎಂಡಿಂಗ್ಗಳು ಪಾದದಲ್ಲಿ ಹೆಚ್ಚು ಇರುತ್ತವೆ. ಪಾದಸ್ಪರ್ಶ ಮಾಡಿದಾಗ ಶಕ್ತಿ ಚಕ್ರಗಳು ಜಾಗೃತವಾಗುತ್ತವೆ. ಅಹಂಕಾರವನ್ನು ಕಡಿಮೆ ಮಾಡುವುದು. ಕಾಲು ಮುಟ್ಟುವುದು ನಮಗೆಲ್ಲ ಅಹಂಕಾರ ತೊರೆದು ವಿನಮ್ರತೆಯನ್ನೆಲ್ಲ ಕಲಿಸುತ್ತದೆ. ಇದು ಮನಸ್ಸಿಗೆ ಶಾಂತಿ ಕೊಡುತ್ತದೆ. ಆಧ್ಯಾತ್ಮಿಕ ಉದ್ದೇಶ. ಹಿರಿಯರ ಪಾದಸ್ಪರ್ಶ ಮಾಡುವುದರಿಂದ ಅವರ ಅನುಭವ, ಜ್ಞಾನ ಮತ್ತು ಸಾತ್ವಿಕ ಶಕ್ತಿ ನಮಗೆ ಸೇರುತ್ತದೆ ಎನ್ನುವ ನಂಬಿಕೆ ಇದೆ. ಶಕ್ತಿಯ ಚಕ್ರ. ಪಾದಸ್ಪರ್ಶ ಮಾಡಿದಾಗ ಹಿರಿಯರು ತಮ್ಮ ಹೃದಯದಿಂದ ಆಶೀರ್ವಾದ ನೀಡುತ್ತಾರೆ. ಇದು ನಮ್ಮ ಜೀವನದ ಒಳ್ಳೆಯ ಬದಲಾವಣೆಗಳಿಗೆ ಕಾರಣವಾಗುತ್ತದೆ. ಸಾಮಾಜಿಕ ಕೊಂಡಿ. ಈ ಆಚರಣೆ ಮೂಲಕ ಕುಟುಂಬದಲ್ಲಿ ಜೋಡಣೆ, ಭಾವನಾತ್ಮಕ ನಂಟು ಮತ್ತು ಪರಸ್ಪರ ಗೌರವ ಬೆಳೆಸಬಹುದು. ಈಗಲೂ ಪ್ರಸ್ತುತವಾದ ಆಚರಣೆ. ಇಂದಿನ ತಲೆಮಾರಿಗೆ ಇದು ಪಾರಂಪರಿಕ ಎನಿಸಿದರೂ ಅದರ ಅರ್ಥ ತಿಳಿದಾಗ ಶ್ರದ್ಧೆಯೂ ಹೆಚ್ಚಾಗಬಹುದು.